ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಹ್ಯಾಪಿ ಕನ್ನಡ ಬ್ಲಾಗ್. ಇವತ್ತು ನಮ್ಮ ಮನೇಲಿ ಬಜ್ಜಿ ತಿನ್ನಬೇಕು ಅಂತ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ರು. ತಿನ್ನೋ ಒಂದೋ ಎರಡೋ ಬಜ್ಜಿಗೆ 1 kg ಮೆಣಸಿನ್ಕಾಯಿ ತಂದಿದ್ರು. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಬಜ್ಜಿ ಮೆಣಸಿನ್ಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡಿಬಿಡೋಣ ಅಂತ ಐಡಿಯಾ ಮಾಡಿದೆ. ಹೀಗೆ ಅಲ್ವಾ ನಾವು ಹೆಣ್ಮಕ್ಳು, ಏನದು ಅದರೊಳಗೆ ಏನಾದರೂ ಒಂದು ಹೊಸದು ಮಾಡಿ ಮ್ಯಾನೇಜ್ ಮಾಡ್ತೀವಲ್ಲ. ಈ ಪಲ್ಯನ ಹೇಗೆ ಮಾಡಿದೆ ಅಂದರೆ ಸಿಂಪಲ್ ಸ್ಟೆಪ್ಪು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಅದಾದಮೇಲೆ ಈರುಳ್ಳಿ, ಟೊಮೊಟೊ, ಕರಿಬೇವು ಇದಿಷ್ಟು ಹಾಕಿ ಬಾಡಿಸಿ ಆಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ಬಜ್ಜಿ ಮೆಣಸಿನ್ಕಾಯಿ ಹಾಕ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿದೆ. ಅದು ಬೆಂದ ಮೇಲೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೊಂದು ಪಲ್ಯ ಪೌಡರ್ ಅಂತ ಹೇಳಿದ್ನಲ್ವ, ಆ ಪಲ್ಯ ಪೌಡರ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ. ರುಚಿಗೆ ತಗೋಷ್ಟು ಉಪ್ಪು ಹಾಕ್ತೆ. ಈ ರೀತಿ ರೆಡಿ ಆಯಿತು ಪಲ್ಯ. ಸೂಪರ್ ಆಗಿತ್ತು ಟೇಸ್ಟು. ಮತ್ತೆ ಟ್ರೈ ಮಾಡಬೇಕು ಅಂತ ಅನ್ನೋಷ್ಟು ಚೆನ್ನಾಗಿತ್ತು. ನಿಮ್ಗೇನಾದರೂ ಹೊಸ ಥರದಲ್ಲಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಚಳಿಗೆ ಏನಾದರೂ ತಿಂಡಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಮಕ್ಕಳಿಗೆ. ಆ ಬೇಕ್ರಿ ತಿಂಡಿನ ತಪ್ಪಿಸೋದಕ್ಕೆ ಒಂದು ದೊಡ್ಡ ಟಾಸ್ಕ್. ಮನೇಲಿರೋ ಐಟಮೆಲ್ಲ ಏನಾದರೂ ಮಾಡೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಡಲೆಪುರಿ ಒಗ್ಗರಣೆಗೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಮತ್ತು ಸ್ವಲ್ಪ ತುರಿದಿಟ್ಕೊಂಡಿರೋ ಕೊಬ್ಬರಿ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡೆ. ಮತ್ತು ಇದಕ್ಕೊಂದು ಮಸಾಲೆ ರೆಡಿ ಮಾಡಿಕೊಂಡೆ. ಏನಪ್ಪ ಅಂದರೆ ಮಸಾಲೆ ಖಾರ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ನಾನು ನಿಮಗೆ ಒಂದು ಪಲ್ಯ ಪೌಡರ್ ರೆಸಿಪಿ ಹೇಳಿದ್ನಲ್ಲ, ಆ ಪಲ್ಯ ಪೌಡರ್ದು ಹಾಕ್ಕೊಂಡೆ. ಅದಷ್ಟು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಳಸಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಷ್ಟು ಒಗ್ಗರಣೆನ ಚೆನ್ನಾಗಿ ಇಳಿಸ್ಕೊಂಡಾದಮೇಲೆ ಈ ಪೌಡರ್ಗಳನ್ನ ಆ್ಯಡ್ ಮಾಡಿಕೊಂಡೆ. ಡೈರೆಕ್ಟ್ ಎಣ್ಣೆಲಿ ಹಾಕಿ ಈ ಪೌಡರ್ನ ಉರಿಯೋಕೆ ಹೋಗಬೇಡಿ, ಟೇಸ್ಟ್ ಚೇಂಜ್ ಆಗುತ್ತೆ. ಆಮೇಲೆ ರುಚಿಗೆ ತಗೋಷ್ಟು ಉಪ್ಪು ಹಾಕ್ಕೊಂಡು ಈ ಒಗ್ಗರಣೆಗೆ ಕಡಲೆಪುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 5 ನಿಮಿಷ ಅಂತೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಆಯಿತು. ಸೂಪರಾಗಿತ್ತು ಟೇಸ್ಟ್. ಈ ಥರ ಮಾಡಿಟ್ಕೊಂಡ್ರೆ ಎನಿ ಟೈಮ್ ತಿನ್ಬೋದು. ಇನ್ನೊಂದು ಡಿಟಾಕ್ಸ್ ಡ್ರಿಂಕ್ಸ್ ಏನಪ್ಪ ಅಂದರೆ ಇವತ್ತು ಸ್ವಲ್ಪ ತುಪ್ಪ ಮತ್ತು ನಿಂಬೆಹಣ್ಣು ಮತ್ತು ಒಂದು ಗ್ಲಾಸ್ ಬಿಸಿ ನೀರು. ಆ ಬಿಸಿ ನೀರಿಗೆ ತುಪ್ಪ ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡು ಈ ಥರ ಮಾಡಿ ಕುಡಿಯೋದ್ರಿಂದ ಬಾಡಿಲಿ ಡೈಜೆಷನ್ ಚೆನ್ನಾಗಾಗುತ್ತೆ. ಈ ಚಳಿಗಾಲಕ್ಕೆ ಇದು ಒಳ್ಳೆ ಡ್ರಿಂಕ್. ನಾನು ನಿಮ್ಗೆ ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ ಶಾಪಿಂಗ್ ಹೋಗ್ತಾ ಇದ್ದೀನಿ ಒಂದು ಸ್ಯಾರಿ ತರಕ್ಕೆ ಅಂತ. ನೋಡಿ, ಇದೇ ಸ್ಯಾರಿ ಚೆನ್ನಾಗಿದೆಯಾ? ಎಲ್ಲೋ ಮತ್ತು ಮರೂನ್ ಕಲರು ಸ್ಯಾರಿಯಲ್ಲಿ ನನಗೆ ಅಷ್ಟೊಂದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಇದು ಸೆರಗು ನೋಡಿದ್ರೆ ಇಷ್ಟ ಆದರೆ ತೊಗೊತೀನಿ ಅಷ್ಟೇ. ಅಷ್ಟೆಲ್ಲ ಡೀಟೇಲ್ ವರ್ಕ್ ನಾನು ತೊಗೊಳ್ಳಲ್ಲ. ಮತ್ತು ಇದು ಬ್ಲೌಸು. ನಾನು ಸ್ಯಾರಿಗೆ ಮಾತ್ರ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ, ಯಾಕಂದರೆ ನನಗೆ ಸ್ಯಾರಿಗೆ ಅಮೌಂಟ್ ಇನ್ವೆಸ್ಟ್ ಮಾಡೋದು ಡೆಡ್ ಅಂತ ಅನಿಸುತ್ತೆ. ಆ ಅಮೌಂಟು ಯಾಕಂದರೆ 1 ಟೈಮೋ 2 ಟೈಮೋ ಉಟ್ಕೋಬೋದು ಫಂಕ್ಷನ್ನಲ್ಲಿ. ನಾವು ಪದೇ ರಿಪೀಟ್ ನಿಜವಾಗ್ಲೂ ಉಡೋಕ್ಕೋಗಲ್ಲ. ಯಾಕಂದರೆ ನಮಗೆ ಅನಿಸ್ಬಿಡುತ್ತೆ ಎಲ್ಲರೂ ನೋಡಿರ್ತಾರೆ ಈ ಸ್ಯಾರಿನ ಮತ್ತೆ ಉಡಬೇಕು ಅಂದರೆ ಹಳೇದು ಅಂತ ಅನಿಸುತ್ತೆ ಅಂತ. ನನ್ನ ಒಪಿನಿಯನ್ ಏನಪ್ಪ ಅಂದರೆ, ನಾವು ರೇಷ್ಮೆ ಸೀರೆಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ತೊಗೊಳಕ್ಕೆ ಹೋಗಲ್ಲ ರೇಷ್ಮೆ ಸೀರೆನ. ಅದೇ ಥರದ್ದೇ ಸೆಮಿ ರೇಷ್ಮೆ ಸೀರೆಗಳಂತ ಬರ್ತಾವಲ್ಲ ಇವಾಗೆಲ್ಲ, ಕಮ್ಮಿ ದುಡ್ಡು ಅದೇ ಲುಕ್ಕೆ ಕೊಡ್ತವೆ. ಸೊ ನಾನು ಹಂಗಾಗಿ ಅವಕ್ಕೆ ಹೋಗ್ತೀನಿ. ಒಂದು ಸೀರೆ ತೊಗೊಳ್ಳೋ ಜಾಗದಲ್ಲಿ ಎಷ್ಟೊಂದು ಸೀರೆ ತೊಗೋಬೋದು. ಇದು ನನ್ನ ಒಪಿನಿಯನ್ ಅಷ್ಟೇ. ಸರಿನೋ ತಪ್ಪೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ನಾನು ಹಿಂಗೆ ಫಾಲೋ ಮಾಡೋದು. ಹಾಗೆ ಒಂದು ಆರ್ಟಿಫಿಷಿಯಲ್ ಚೈನ್ ತೊಗೊಂಡೆ. ಓ ಮೈ ಗಾಡ್, ಇದು ನೋಡೋದಕ್ಕೆ ಪ್ಯೂರ್ ಚಿನ್ನ ಥರನೇ ಕಾಣ್ತಾ ಇತ್ತು. ಡ್ರೆಸ್ಗಳಿಗೂ ಮ್ಯಾಚ್ ಆಗ್ತಾ ಇದೆ, ಇತ್ತ ಸ್ಯಾರಿಗಳಿಗೂ ಇವಕ್ಕೂ ಮ್ಯಾಚ್ ಆಗ್ತಾ ಇದೆ. ಅದ್ರೊಳಗೆ 3-4 ಕಲರ್ ಇರೋದ್ರಿಂದ ಆಲ್ಮೋಸ್ಟ್ ತುಂಬ ಡ್ರೆಸ್ಗಳಿಗೆ ನಾವು ಇದನ್ನು ಮ್ಯಾಚ್ ಮಾಡಿ ಹಾಕೋಬೋದು ಅನಿಸ್ತು. ಚಿನ್ನನೇ ಬೇಕಾ ಚೆನ್ನಾಗಿ ಕಾಣೋಕ್ಕೆ? ಯಾವುದೋ ಒಂದು ಅಂತ ನನ್ನ ಆಯ್ಕೆ. ಆದರೆ ಆದಷ್ಟು ನೋಡೋಕ್ಕೆ ಚಿನ್ನದ ಥರನೇ ಕಾಣೋವಂಥದ್ದನ್ನೇ ಸೆಲೆಕ್ಟ್ ಮಾಡ್ತೀನಿ. ಯಾಕಂದರೆ ತುಂಬ ಲಾಂಗ್ ಜರ್ನಿ ಹೋದಾಗ ಚಿನ್ನ ಯೂಸ್ ಮಾಡೋ ಬದಲು ಈ ಥರದವ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಕ್ವಿಕ್ ಒಂದು ಸಾಂಬಾರು ರೆಸಿಪಿ ಏನಪ್ಪ ಅಂದರೆ, ಹುಳ್ಳಿಕಾಳನ್ನ ಬೇಯಿಸಿಟ್ಕೊಂಡಿದೆ. ಇದಕ್ಕೆ ಖಾರ ರುಬ್ಬಕ್ಕೆ ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು ಕರಿಬೇವು, ಬೆಂದಿರೋವಂಥ ಹುಳ್ಳಿಕಾಳು ಮತ್ತು ಸ್ವಲ್ಪ ಸುಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಸಾಂಬಾರು ಪೌಡರು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ನ ಬೆಂದಿರೋ ಅಂಥ ಹುಳ್ಳಿಕಾಳು ಕಟ್ ಜೊತೆ ಸೇರಿಸ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ತೆಳು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರಾಗಿರೋ ಹುಳ್ಳಿಕಾಳು ಸಾಂಬಾರು ರೆಡಿ. ಇದಕ್ಕೆ ನೀವು ಎಕ್ಸ್ಟ್ರಾ ಒಗ್ಗರಣೆ ಬೇಕಾದರೂ ಕೊಡ್ಬೋದು. ಹಾಗೆ ರುಚಿಗೆ ತಗೋಷ್ಟು ಉಪ್ಪು ಹಾಕಬೇಕು. ಒಂದು ರೆಸಿಪಿನೇ ದೊಡ್ಡ ವಿಡಿಯೋ ಮಾಡಿ ಕೊರಿಯೋಕ್ಕೆ ನಂಗೆ ಇಷ್ಟ ಆಗಲ್ಲ, ಅದಕ್ಕೆ ಕ್ವಿಕ್ಕಾಗಿ ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್. ಹಾಗೆ ನಿನ್ನೆ ಕಡೆ ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ದೀಪೋತ್ಸವ
ಆಯಿತು. ದೇವಸ್ಥಾನದಲ್ಲೂ ಹೋಗಿ ದೀಪ ಹಚ್ಬಿಟ್ಟು ಬಂದೆ. ಅದ್ರದ್ದೊಂದು ಪಿಕ್ಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮಾತಾಡೋಣ. ಬಾಯ್.